ಹಲೋ ಫ್ರೆಂಡ್ಸ್, ಎಲ್ರಿಗೂ ಕೂಡ ವೆಲ್ಕಮ್ ಟು ಮೈ ವ್ಲಾಗ್. ಸೊ ಇವತ್ತು ನಾನು ನನ್ನ ಮಗಳಿಗೆ ರಾಧೆ ಗೆಟಪ್ಪನ್ನು ಹಾಕಿದ್ದೀನಿ. ಸೊ ಹೇಗೆ ಈ ರೀತಿಯಾಗಿ ರೆಡಿ ಮಾಡಿದ್ದೀನಿ ಅಂತ ಹೇಳಿ ನಿಮ್ಮ ಜೊತೆ ಕೂಡ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಸೊ ಹೇಗೆ ಕಾಣಿಸ್ತಾ ಇದ್ದಾಳೆ ನನ್ನ ಮುದ್ದಿನ ರಾಧೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಸೊ ಹೇಗೆ ಮೇಕಪ್ ಮಾಡಿದೆ, ರೆಡಿ ಮಾಡಿದೆ ಅಂತ ಹೇಳಿ ತೋರಿಸ್ತೀನಿ. ಸೊ ಇವಾಗ ಅವಳಿಗೆ ಫಸ್ಟು ಡ್ರೆಸ್ ಹಾಕ್ಬಿಡೋಣ. ಡ್ರೆಸ್ ಎಲ್ಲ ಹಾಕ್ತೆ. ಇವಾಗ ಬಳೆ ಮತ್ತು ಮೇಕಪ್ ಎಲ್ಲ ಮುಂಚೆನೇ ಮಾಡಬೇಕು, ಹೇರ್ ಸ್ಟೈಲೆಲ್ಲ ಮುಂಚೆ ಮಾಡಬೇಕು. ಯಾಕಂದರೆ ಅವಳಿಗೆ ಮೇಲ್ಗಡೆ ವೇಲೆಲ್ಲ ಹಾಕಬೇಕಲ್ವಾ, ಅದಕ್ಕೂ ಮುಂಚೆ ನಾನು ಸರಗಳು ಇದನ್ನೆಲ್ಲ ಹಾಕ್ಬಿಡ್ತೀನಿ. ಆಮೇಲೆ ಜಡೆ ಹಾಕಿದ್ಮೇಲೆ ಅದೆಲ್ಲ ಹಾಕೋದು ಸ್ವಲ್ಪ ಹಿಂಸೆ ಅನಿಸುತ್ತೆ. ಹಾಗಾಗಿ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅದನ್ನು ನೋಡಿ ಹಾಕ್ತಾಯಿದ್ದೀನಿ. ರೆಗ್ಯುಲರಾಗಿ ಒಂದು ತಾಯ್ತನ ಹಾಕಿರ್ತೀವಿ, ಅದನ್ನು ಬಿಚ್ಚಿಟ್ಟೆ. ಸೊ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳಿ ಬಿಚ್ಚಿಟ್ಟು ಇವಾಗ ಬಳೆ ಎಲ್ಲ ತುಡಿಸ್ದೆ. ಆಮೇಲೆ ಏನು ಸರಗಳು ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ನೋಡಿ ಸರನ ಹಾಕ್ತಾಯಿದ್ದೀನಿ. ಅದೇ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ, ತುಂಬ ಚೆನ್ನಾಗಿ ಕಾಣಿಸ್ಬೇಕು, ಹಾಗೆ ಹೆವಿಯಾಗಿ ಇರಬಾರ್ದು ಅಂತ ಹೇಳಿ ನೋಡಿ ಸೆಲೆಕ್ಟ್ ಮಾಡಿ ಹಾಕ್ತಾಯಿದ್ದೀನಿ. ಅವಳಿಗಂತೂ ತುಂಬ ಖುಷಿ. ಇದು ಹಾಕು ಮಮ್ಮಿ, ಇದು ಹಾಕು ಎಲ್ಲ ಹಾಕು ಅಂತ ಹೇಳಿ ಕೇಳ್ತಾ ಇದ್ಲು. ಸೊ ಮಕ್ಕಳಂದರೆ ಹಾಗೆ ಅಲ್ವಾ, ಹೆಣ್ಮಕ್ಳು ಅಂತಂದರೆ ಕೇಳಬೇಕಾ. ಇನ್ನು ಏನಾದರೂ ಮೇಕಪ್ ಅಂತ ಅಂದರೆ ಎತ್ತಿದ ಕೈ ಇರುತ್ತೆ. ಅವಳಂತೂ ಫುಲ್ ಖುಷಿ. ರಾತ್ರಿಯೇ ಮೆಹಂದಿ ಎಲ್ಲ ಹಾಕ್ಬಿಟ್ಟಿದ್ದೆ, ಡ್ಯಾನ್ಸ್ ಬೇರೆ ಮಾಡ್ತಾ ಇದ್ದಾಳೆ ನೋಡಿ. ಹಾಗೆ ಈ ಥರ ಎಲ್ಲ ಮಾಡ್ತಿದ್ದೆ. ಒಂದು ನಿಮಿಷ ಕೂತಿದ್ದ ಹತ್ರ ಕೂತ್ಕೊಳ್ಳೋದಿಲ್ಲ ಅವಳು. ಮತ್ತೇನಾದರೂ ಮಾಡಿಬಿಡ್ತಾರೆ ಅಂತ ಭಯನೂ ಪಡ್ಕೋತಾ ಇರ್ತಾಳೆ. ಹಾಗೆ ಡ್ರೆಸ್ ಏನು ಗಲೀಜಾಗಬಾರ್ದು ಅಂತಲೂ ಅನ್ಕೋತಾಳೆ. ಸೊ ಈ ರೀತಿಯಾಗಿ ನಾನು ನೀಟಾಗಿ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಹಾಕ್ತಾಯಿದ್ದೆ. ನನಗೂ ತುಂಬ ಖುಷಿ ನನ್ನ ಮಗಳನ್ನ ಈ ರೀತಿಯಾಗಿ ರೆಡಿ ಮಾಡಬೇಕು ಅಂತ. ಅಂದರೆ ಚಿಕ್ಕದಿದ್ದಾಗಿದ್ದ ಎಲ್ಲ ಕೃಷ್ಣನ ಮಾಡಿ ಫೋಟೋಸ್ ಎಲ್ಲ ತೆಗ್ದಿದ್ದೀನಿ. ಸೊ ಸಿಕ್ಕರೆ ಆ ಫೋಟೋನ ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ. ಇವಾಗ ರಾಧೆನ ಮಾಡ್ತಾಯಿದ್ದೀನಿ. ಸ್ಕೂಲಿಗೆ ಹೋದ್ಮೇಲೆ ಫಸ್ಟ್ ಟೈಮ್ ರಾಧೆನ ಮಾಡ್ತಾ ಇರೋದು. ಮೇಕಪ್ ಅಂತಂದರೆ ಎತ್ತಿದ ಕೈ. ನನಗೆ ಈ ಕಲರ್ ಹಾಕು, ಆ ಕಲರ್ ಹಾಕು, ಲಿಪ್ಸ್ಟಿಕ್ ಹಾಕು, ಹಾಗೆ ಹೀಗೆ ಅಂತ ಎಲ್ಲ ಕೇಳ್ತಾನೆ ಇರ್ತಾಳೆ. ಅದರಲ್ಲೂ ಎಷ್ಟೊಂದೆಲ್ಲ ಹಾಳು ಮಾಡಿದ್ದಾಳೆ. ಇವಾಗ ನಾನು ಸ್ವಲ್ಪ ಪೌಡರ್ನ ಹಾಕ್ತಾಯಿದ್ದೀನಿ, ಲೈಟಾಗಿ ಹಾಕಿ ಲಿಪ್ಸ್ಟಿಕ್ಕು ಮತ್ತು ಐ ಶ್ಯಾಡೋಸ್ ಎಲ್ಲ ಹಾಕೋಣ ಅಂತ ಹೇಳಿ ಖುಷಿ ಪಡ್ತಾಳೆ ಅವಳು. ಫುಲ್ಲು ಕ್ಲೀನಾಗಿ ಕೂತ್ಕೊಂಡು ಮಾಡಿಸ್ಕೊತಾ ಇರ್ತಾಳೆ. ಲಿಪ್ಸ್ಟಿಕ್ ಎಲ್ಲ ಹಚ್ಚಿಸ್ಕೊಳ್ಳೋದೆಲ್ಲ. ಹೇರ್ ಸ್ಟೈಲ್ ಮಾಡೋದಕ್ಕೂ ಅಷ್ಟರೊಳಗಡೆ ಸ್ವಲ್ಪ ಕೂದಲೆಲ್ಲ ಒಣಕೊಳ್ಳುತ್ತಲ್ವ ಸ್ನಾನ ಮಾಡಿಸಿರೋದು, ಹಾಗಾಗಿ ಹಾಗೆ ಬಿಟ್ಟು ಕೂರ್ತಿದ್ದೀನಿ. ಖುಷಿ ಆಯಿತು, ಚೆನ್ನಾಗಿ ಮಾಡಿಸ್ಕೊಂಡ್ಲು. ಹಾಗೆ ಐಲೈನರ್ ಎಲ್ಲ ಮೇಲ್ಗಡೆ ಬಿಂದಿಗಳನ್ನ ಇಡಬೇಕಿದ್ರೆ ಸ್ವಲ್ಪ ಅಳ್ಗಾಡೋಳು, ಅಷ್ಟೇ ಬಿಟ್ಟರೆ ಚೆನ್ನಾಗಿ ಕೂತ್ಕೊಂಡು ಮಾಡಿಸ್ಕೊತಾ ಇದ್ಲು. ಹಾಗೆ ನಾನೇ ನೋಡ್ಕೋತೀನಿ ಅಂತ ಹೇಳಿ ಒಂದು ಮಿರರ್ ಕೂಡ ತೊಗೊಂಡು ಬಂದು ಇಟ್ಕೊಂಡಿದ್ದಾಳೆ. ಸೊ ಮಿರರ್ನ ನೋಡ್ಕೋತಾ ಇದ್ದಾಳೆ. ಇನ್ನೂ ಸ್ವಲ್ಪ ಚೆನ್ನಾಗಿ ಹಾಕು ಅಮ್ಮ, ಚೆನ್ನಾಗಿ ಕಾಣಿಸ್ಬೇಕು, ಡಾರ್ಕ್ ಹಾಕು, ಪಿಂಕ್ ಹಾಕು ಅಂತ ಹೇಳಿ ಕೇಳ್ತಾ ಇದ್ಲು. ಸೊ ಅವಳಿಗೆ ಆ ಡ್ರೆಸ್ಸಿಗೆ ಯಾವ್ದು ಮ್ಯಾಚ್ ಆಗುತ್ತೆ ಅದನ್ನ ನೋಡಿ ಚೆನ್ನಾಗಿದೆ ಅಂತ ಹೇಳಿ ಹಾಕಿದ್ದೀನಿ. ಆ ಫೌಂಡೇಶನ್ನು ಆ ಥರದ್ದೆಲ್ಲ ಏನೂ ಹಾಕಿಲ್ಲ, ನಾರ್ಮಲ್ ಕ್ರೀಮ್ ಹಾಕಿದ್ದೀನಿ ಅಷ್ಟೇ. ಅವಳದು ಬೇಬಿ ಕ್ರೀಮ್ ಹಾಕಿ ಅದ್ರ ಮೇಲೆ ಸ್ವಲ್ಪ ಫೌಂಡೇಶನ್ ಪೌಡರ್ನ ಹಾಕಿದ್ದೀನಿ. ಅದು ಬಿಟ್ಟರೆ ಸ್ವಲ್ಪ ಐ ಶ್ಯಾಡೋನ ಅಪ್ಲೈ ಮಾಡಿದ್ದೀನಿ. ಕಣ್ಣಿಗೆಲ್ಲ ಐಲೈನರು ಅದನ್ನೆಲ್ಲ ಹಾಕಿಲ್ಲ. ಮತ್ತು ಐಬ್ರೋಸ್ ಮೇಲ್ಗಡೆ ಮಾತ್ರ ನಾನು ಬಿಂದಿಗಳನ್ನ ಇಟ್ಟಿದ್ದೀನಿ. ಅಂದರೆ ಕಲರ್ದು ಕುಂಕುಮ ಇರುತ್ತಲ್ವ, ಅದನ್ನು ಯೂಸ್ ಮಾಡಿಕೊಂಡು ಇಟ್ಕೊಂಡು ಬಂದಿದ್ದೀನಿ ಅಷ್ಟೇ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮತ್ತು ಮಕ್ಕಳಿಗೆಲ್ಲ ಜಾಸ್ತಿ ಮೇಕಪ್ ಮಾಡಿದ್ರೆ ಅವರು ಇಟ್ಕೊಳ್ಳಲ್ಲ, ಬೇಗ ಹಾಳಾಗೋಗ್ಬಿಡುತ್ತೆ. ಇಲ್ಲಾಂದರೆ ಮುಖದ ಮೇಲೆಲ್ಲ ಮಾಡ್ಕೊಂಡ್ಬಿಡ್ತಾರೆ, ಅದೊಂದು ಚೆನ್ನಾಗಿ ಕಾಣಿಸಲ್ಲ, ಬೇಜಾರಾಗಿಬಿಡುತ್ತೆ. ಸೊ ಹಾಗಾಗಿ ನಾನು ಹೆವಿ ಮೇಕಪ್ ಮಾಡಿಲ್ಲ, ಜಸ್ಟ್ ಪೌಡರ್ ಹಾಕಿ ಈ ರೀತಿಯಾಗಿ ಸ್ವಲ್ಪ ಇದನ್ನು ಹಾಕ್ತೆ. ಕೆನೆ ಮೇಲೆ ಸ್ವಲ್ಪ ರೆಡ್ ಕಲರ್ದು ಒಂದು ಬ್ಲಷ್ ಇತ್ತು, ಅದನ್ನು ಹಾಕಿದ್ದೀನಿ. ಹಾಗೆ ಸ್ಕ್ರಬ್ ಮಾಡಿದೆ. ಅವಳಂತೂ ಫುಲ್ ಖುಷಿ. ಹಾಕಾಕು, ಹೀಗಾಕು, ಕಣ್ಣಿಗೆ ಹಾಕು, ಆಮೇಲೆ ಲಿಪ್ಸಿಗೆ ಹಾಕು, ಪೆನ್ಸಿಲ್ ಹಾಕು ಅಂತ ಎಲ್ಲ ಕೇಳ್ತಾ ಇದ್ಲು. ಅದರಲ್ಲಿ ಸ್ವಲ್ಪ ಶೀತ ಬೇರೆ, ಏನು ಮಾಡೋಕ್ಕಾಗಲ್ಲ ಮಕ್ಕಳು ಅಂದಮೇಲೆ. ಹಾಗೆ ಕೋಲ್ಡ್ ವೆದರ್ ಇರೋದ್ರಿಂದ ಸ್ವಲ್ಪ ಶೀತ ಆಗಿತ್ತು. ಹಾಗೆ ಅವಳನ್ನ ನೋಡಿಕೊಂಡು ಕೇರ್ ಮಾಡಿಕೊಂಡು ಎಲ್ಲದೂ ಮೇಕಪ್ ಮಾಡ್ತಾಯಿದ್ದೀನಿ. ಈಗ ಲಿಪ್ಸ್ಟಿಕ್ ಕತೆ ಬಂತು. ಲಿಪ್ಸ್ಟಿಕ್ ಹಾಕಬೇಕಿದ್ರೆ ಸ್ವಲ್ಪ ಲಿಪ್ ಬಾಮ್, ಇದು ಮೆಡಿಕಲಲ್ಲಿ ತೊಗೊಂಡು ಬಂದಿರುವಂತಹ ಬೇಬಿ ಲಿಪ್ಸ್ದು ಲಿಪ್ ಬಾಮ್, ಇದನ್ನು ಯೂಸ್ ಮಾಡ್ತೀನಿ. ಯಾಕಂದರೆ ಸ್ವಲ್ಪ ಡ್ರೈ ಆಗುತ್ತೆ, ಮಕ್ಕಳು ಹೊರಗಡೆ ಎಲ್ಲ ಹೋಗ್ತಾರೆ ಗಾಳಿಗೆ ಅಂತ ಹೇಳಿ ಸ್ಕೂಲಿಗೆಲ್ಲ ಯೂಸ್ ಮಾಡ್ತೀನಿ. ಹಾಗಾಗಿ ಹಾಕ್ತೆ, ಸಾಫ್ಟಾಗಿರುತ್ತೆ ಅಂತ ಹೇಳಿ. ಅದಾದಮೇಲೆ ಒಂದು ಪೆನ್ಸಿಲ್ನ ಹಾಕ್ತಾಯಿದ್ದೀನಿ. ಪೆನ್ಸಿಲ್ ಹಾಕಿ ಒಂದು ಪಿಂಕ್ ಕಲರ್ದು ಒಂದು ಲಿಪ್ಸ್ಟಿಕ್ ಹಾಕೋಣ ಅಂತ ಹೇಳಿ. ನಾವು ಹಚ್ಕೊಂಡಿರೋದೆಲ್ಲ ನೋಡಿರ್ತಾಳಲ್ವ, ಸೊ ಹಾಗಾಗಿ ನೀಟಾಗಿ ಕೂತ್ಕೊಂಡು ಮಾಡಿಸ್ಕೊತಾ ಇದ್ದಾಳೆ. ಅವಳಿಗೆ ಲಿಕ್ವಿಡ್ ಲಿಪ್ಸ್ಟಿಕ್ ಇತ್ತು ಅಂತ ಹೇಳಿ ಅದು ಬೇಕು ಅಂತ ಅಂದ್ಲು. ಸೊ ಅದಷ್ಟು ಚೆನ್ನಾಗಿರಲ್ಲ ಮಕ್ಕಳಿಗೆ. ಹಾಗೆ ಒಂದು ಲಿಪ್ಸ್ಟಿಕ್ ಇತ್ತು, ಅದನ್ನು ಹಾಕಿದ್ದೀನಿ. ಸ್ವಲ್ಪ ಹಾಕಿ ಹಾಗೆ ಅದನ್ನು ಸ್ಕ್ರಬ್ ಮಾಡಿದೆ ಕೈಯಲ್ಲೇ. ನಾವು ಕೂಡ ಕೈಯಲ್ಲೇ ಯೂಸ್ ಮಾಡೋದು, ಹಾಗಾಗಿ ಅವಳಿಗೆ ಡೈರೆಕ್ಟಾಗಿ ಅಪ್ಲೈ ಮಾಡಿದೆ. ಕೈಯಲ್ಲಿ ತೊಗೊಂಡು ಸ್ಕ್ರಬ್ ಮಾಡ್ಕೋತೀವಿ ಅಷ್ಟೇ. ಅದಾದಮೇಲೆ ಇದನ್ನು ಸ್ವಲ್ಪ ಲಿಪ್ ಲೈನರ್ ಎಲ್ಲ ಬರೆದು ಚೆನ್ನಾಗಿ ಹೈಲೈಟಾಗಿ ಕಾಣಿಸೋ ಥರ ಮಾಡಿದ್ದೀನಿ. ಖುಷಿ ಆಯಿತು ನನ್ನ ಮಗಳಿಗೆ. ನಾವು ಓದುವಾಗೆಲ್ಲ ಇದೆಲ್ಲ ಏನೂ ಇರಲಿಲ್ಲ, ಸುಮ್ಮನೆ ಸ್ಕೂಲಿಗೆ ಹೋಗೋದು. ಕೃಷ್ಣ ಜನ್ಮಾಷ್ಟಮಿ ಅಂದರೆ ಯಾವುದಾದ್ರೂ ದೇವಸ್ಥಾನಗಳಲ್ಲಿ ಪ್ರಸಾದ ಕೊಡೋರು, ಅದನ್ನ ಇಸ್ಕೊಂಡು ತಿನ್ಕೊಂಡು ಬರ್ತಾಯಿದ್ದೀವಿ ಅಷ್ಟೇ. ಈ ಥರದ್ದೆಲ್ಲ ನಾವು ಯಾವತ್ತೂ ಮಾಡಿಲ್ಲ. ನಮಗೆ ಗೊತ್ತಿರುತ್ತೆ, ಬೇರೆ ಮಕ್ಕಳು ಮಾಡಿರ್ತಾರೆ, ನೋಡಿರ್ತೀವಿ. ಅದನ್ನೆಲ್ಲ ನೋಡಿಕೊಂಡು ನಮ್ಮ ಮಕ್ಕಳಿಗೂ ಕೂಡ ಚೆನ್ನಾಗಿ ಮಾಡಬೇಕು ಅಂತ ಹೇಳಿ ತಲೆಯಲ್ಲಿ ಇಟ್ಕೊಂಡು ಈ ಥರ ಎಲ್ಲ ಮಾಡ್ತಾಯಿದ್ದೀನಿ.
ಇವಳಿಗೆ ಏನಾದರೂ ರೆಡಿ ಮಾಡಿಸೋ ಅಷ್ಟರೊಳಗಡೆ ಸಾಕಾಗೋಗುತ್ತೆ. ಯಾವುದೇ ಒಂದು ಬಾಕ್ಸ್ ತೆಗೆದ್ರೂ ಕೂಡ ನಾನು ನೋಡಬೇಕು, ಮುಟ್ಟಬೇಕು, ಕೊಡು ನಾನು ಇಟ್ಕೋತೀನಿ ಅಂತಲೇ ಇರ್ತಾಳೆ. ಸೊ ಅವಳನ್ನೆಲ್ಲ ಸುಧಾರಿಸ್ಕೊಂಡು ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಹಾಗೆ ಅವಳಿಗೆ ಐಬ್ರೋ ಪೆನ್ಸಿಲ್ನ ಬರಿತಾ ಇದ್ದೀನಿ. ಡೈಲಿ ಅವಳಿಗೆ ಕಪ್ಪು ಇಡ್ತೀನಲ್ವ, ಅದರಲ್ಲೇ ಸ್ವಲ್ಪ ಐಬ್ರೋ ಪೆನ್ಸಿಲ್ನ ಬರಿತೀನಿ. ಯಾಕಂದರೆ ಸ್ವಲ್ಪ ಚಿಕ್ಕದಾಗಿದೆ, ಹಾಗೆ ಬರಿತಾ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳಿ ಐಬ್ರೋ ಪೆನ್ಸಿಲ್ನ ಬರಿತಾ ಇದ್ದೀನಿ. ಡೈಲಿನೂ ಬರಿತೀನಿ, ನಾನು ಡೈಲಿ ವೀಡಿಯೋಗಳನ್ನ ನೋಡಿದರೆ ಗೊತ್ತಿರುತ್ತೆ. ಅವಳು ಫೇಸ್ ನೋಡಿದಾಗೆಲ್ಲ ಐಬ್ರೋಸ್ನ ನಾನು ತಿದ್ದಿರ್ತೀನಿ. ಹಾಗೆ ಒಂದು ಕಪ್ಪು ಇಡಲಿಲ್ಲ ಇವತ್ತು ನಾನು. ಕಲರ್ ಬಿಂದಿ ಏನಿರುತ್ತೆ ಅದರಲ್ಲೇ ಅವಳಿಗೆ ಕುಂಕುಮನ ಇಟ್ಟೆ. ಫುಲ್ ಖುಷಿ. ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಲ್ವಾ ಮಮ್ಮಿ, ನಾನು ಸೂಪರಾಗಿ ಕಾಣಿಸ್ತಾ ಇದ್ದೀನಿ, ನೀನು ಸೂಪರಾಗಿದೆಯಾ ಅಂತ ಹೇಳಿ ಪೂಸಿ ಹೊಡ್ಕೊಂಡು ಎಲ್ಲನೂ ಹಚ್ಚಿಸ್ಕೊತಾ ಇದ್ಲು. ಸೊ ಈ ಕಲರ್ ಬಿಂದಿನಲ್ಲಿ ನಾನು ಅವಳಿಗೆ ಒಂದು ಫೋಟೋಸ್ ರಾಧಾಕೃಷ್ಣದು ಸೀರಿಯಲ್ ಬರುತ್ತಲ್ವ, ಅದರಲ್ಲಿ ನೋಡಿಕೊಂಡು ಆ ಥರನೇ ಇಟ್ಟೆ. ಅದನ್ನು ಕೂಡ ಹೊಸ್ದಾಗಿ ತೊಗೊಂಡು ಬಂದಿದ್ದು, ಇದೆಲ್ಲ ಇರಲಿಲ್ಲ ನನಗೆ. ಒಂದು 40 ರುಪೀಸ್ ಏನೋ ಆಯಿತು. ಅವಳಿಗೆ ಏನು ಕಾಸ್ಟ್ಯೂಮ್ ಬೇಕೋ ಅದನ್ನೆಲ್ಲ ತೊಗೊಂಡು ಬಂದೆ. ಟೋಟಲಿ ಒಂದು 400 ರುಪೀಸ್ ಏನೋ ಆಯಿತು. ಅಲ್ಲಿ ಸೈಡಲ್ಲಿ ಕಾಣಿಸ್ತಾ ಇದೆಯಲ್ಲ ವೇಲು, ಅದು ಮೀಟರ್ 100 ರುಪೀಸ್ ಅಂತ ಏನೋ ಹೇಳಿದ್ರು. ಅವಳಿಗೆ ಎಷ್ಟು ಬೇಕು ನೋಡಿಕೊಂಡು ಅಷ್ಟನ್ನು ತೊಗೊಂಡು ಬಂದೆ. ಸೊ ಇವಾಗ ಕುಂಕುಮ ಎಲ್ಲ ಇಟ್ಬಿಡ್ತೀನಿ ಫಸ್ಟು. ಸೊ ಇವಾಗ ಫೈನಲಾಗಿ ಕುಂಕುಮ ಎಲ್ಲ ಇಟ್ಬಿಟ್ಟಾಯಿತು. ನೋಡ್ತಾ ಇರ್ಬೋದು, ಹತ್ರದಿಂದ ಕ್ಯಾಮ್ರಾ ಇದಾಗಿಲ್ಲ, ಸೊ ನಾನು ಹಾಗೆ ತೋರಿಸ್ತಾ ಇದ್ದೀನಿ. ಲಾಸ್ಟಲ್ಲಿ ವೀಡಿಯೋ ಆಗಿರ್ತೀನಲ್ವ ಅದರಲ್ಲಿ ನೋಡಿ. ಕಣ್ಣಿಗೆ ಆ ಕಡೆ ಈ ಕಡೆ ಎಲ್ಲ ಇಟ್ಟೆ, ಮಧ್ಯದಲ್ಲಿ ಸ್ವಲ್ಪ ದೊಡ್ಡದಾಗಿ ಇಟ್ಟೆ. ಇದು ತೋಳ್ಬಂದಿನ ನಾನು ಸಪ್ರೇಟಾಗಿ ತೊಗೊಂಡು ಬಂದೆ. ಸೆಟ್ ಬರುತ್ತಲ್ಲ ಅದರಲ್ಲಿ ತೊಗೊಳ್ಳಿಲ್ಲ, ಸಪ್ರೇಟಾಗಿ ತೊಗೊಂಡೆ. ನೆಕ್ಸ್ಟ್ ಯಾವಾಗಲಾದ್ರೂ ಯೂಸ್ ಮಾಡಬಹುದು, ಹಾಗಾಗಿ ನಾನು ಸಪ್ರೇಟಾಗಿ ಎತ್ತಿಟ್ಕೊಂಡೆ. ಪರ್ಲ್ ಇರೋವಂಥದ್ದು, ಮಣಿಗಳಲ್ಲಿ ಮಾಡಿರೋವಂತಹದ್ದು, ತುಂಬಾ ಚೆನ್ನಾಗಿದೆ. ಸೊ ಹಾಗಾಗಿ ನೆಕ್ಸ್ಟು ಏನಕ್ಕಾದ್ರೂ ಪ್ರೋಗ್ರಾಮ್ ಮಾಡಿದ್ರೆ ಬೇಕಾಗುತ್ತಲ್ವ, ಯೂಸ್ ಮಾಡ್ಬೋದು ಅಂತ ಹೇಳಿ ಇಟ್ಟೆ. ಇವಾಗ ಮತ್ತೆ ಏನು ಮಾಡೋದು, ಏನು ಹಾಕೋದು ಅನ್ನೋದೇ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಸೊ ಹೇರ್ ಸ್ಟೈಲ್ ಮಾಡೋಣ ಅಂತ ಹೇಳಿ ಕೂರಿಸ್ಕೊಂಡೆ. ಹೇರ್ ಸ್ಟೈಲ್ ಮಾಡೋದಕ್ಕೆ ಚಿಕ್ಕ ಪುಟಾಣಿ ಹೇರ್ಸ್ ಇರೋದ್ರಿಂದ ಹೆಂಗೆ ಮಾಡೋದು ಅಂತ ಗೊತ್ತಾಗಲಿಲ್ಲ. ಲಾಸ್ಟ್ ಯಾವುದೋ ಒಂದು ವೀಡಿಯೋದಲ್ಲಿ ನೋಡಿದ್ದೆ, ಹೇರ್ ಬನ್ನ ಯೂಸ್ ಮಾಡಿ ಇವಳಿಗೆ ಚಾವಲಿನ ಹಾಕ್ಬೋದು ಅಂತ ಹೇಳಿ. ಹಾಗಾಗಿ ನಾನು ಮುಂದೆ ಈ ರೀತಿಯಾಗಿ ಡಿವೈಡ್ ಮಾಡಿಕೊಂಡು ಇದಕ್ಕೆ ಟಿಕ್ಟಾಕ್ಸ್ ಬರುತ್ತಲ್ವ ಅದನ್ನೆಲ್ಲ ನೀಟಾಗಿ ಹಾಕ್ಕೊಂಡೆ. ಕೂದಲು ಸ್ವಲ್ಪ ಗಟ್ಟಿಯಾಗಿ ಕೂತ್ಕೊಳ್ಳಿ ಅಂತ ಹೇಳಿ ಹಾಕ್ಕೊಂಡು, ಆಮೇಲೆ ಸ್ವಲ್ಪ ಏರ್ ಪಿನ್ನ ಯೂಸ್ ಮಾಡಲಿಲ್ಲ, ಯಾಕಂದರೆ ತುಂಬ ಡ್ರೈ ಆಗಿಬಿಡುತ್ತೆ ಕೂದಲು, ಹಾಗೆ ಸಿಕ್ಕಾಕೊಳ್ಳುತ್ತೆ ಅಂತ ಹೇಳಿ. ಇವಾಗ ಹಸಿ ಇದೆ, ನೀಟಾಗಿ ಹಾಕ್ಬೋದು, ಆಮೇಲೆ ತೆಗಿಯೋಕೆ ಹೋದರೆ ಉರಿಯುತ್ತೆ ಅಂತ ಹೇಳಿ ಹತ್ಬಿಡ್ತಾಳೆ. ಹಾಗಾಗಿ ನಾನು ಈ ರೀತಿ ಟಿಕ್ಟಾಕ್ ಆದರೆ ಬೇಗ ಬಿಚ್ಕೋಬೋದಲ್ವಾ ಅಂತ ಹೇಳಿ ಹಾಗೆ ಅದನ್ನೇ ಕ್ಲಿಪ್ಸ್ಗಳನ್ನೇ ಹಾಕ್ತಾಯಿದ್ದೆ. ಸೊ ನನ್ನ ತಂಗಿ ಕೂಡ ಹೆಂಗೆ ರೆಡಿ ಮಾಡ್ತೀನಿ ಅಂತ ನೋಡೋದಕ್ಕೆ ಅಂತ ಹೇಳಿ ಬಂದು ಕೂತ್ಕೊಂಡ್ಳು. ಅವಳಿಗೆ ಕ್ಯಾಮ್ರಾ ಇರೋದು ಗೊತ್ತಿರಲಿಲ್ಲ, ಹಾಗೆ ಪಕ್ಕಕ್ಕೆ ಕೂತ್ಕೊಂಡ್ಳು. ಸೊ ನಾನು ಕೂಡ ಅಬ್ಸರ್ವ್ ಮಾಡಿರಲಿಲ್ಲ, ಆಮೇಲೆ ನೋಡಿದೆ ನಾನು ಕ್ಯಾಮ್ರಾ ಇದೆ ಅಂತ ಹೇಳಿದ್ದಕ್ಕೆ. ಸರಿ ಹೋಯ್ತು ಬಿಡ, ನಾನು ಆಗಲೇ ಕೂತ್ಕೊಂಡ್ಬಿಟ್ಟಿದ್ದೀನಿ, ಎಷ್ಟೊಂದು ವೀಡಿಯೋ ಹೋಗಿದೆಯೇನೋ ಅಂತ ಅಂದ್ಲು. ಸದ್ಯಕ್ಕೆ ವೀಡಿಯೋಸ್ ಯಾವುದೂ ಹೋಗಿರಲಿಲ್ಲ. ಇವಾಗ ಈ ರೀತಿಯಾಗಿ ಎಲ್ಲ ಕೂದಲೂ ಒಂದು ಕಡೆನೇ ಸೆಟ್ ಮಾಡ್ಕೋತಾ ಇದ್ದೀನಿ. ಈ ಥರ ಸೆಟ್ ಮಾಡಿಕೊಂಡು ಬನ್ ಹಾಕೋಬೇಕು. ಬನ್ ಹಾಕ್ಕೊಂಡ್ರೆ ಅದು ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ. ಚಾವಲಿನ ಹಾಕೋಬೇಕು ಅಂತ ಹೇಳಿ ಮೊದಲು ಒಂದು ರಿಬ್ಬನ್ನ ಹಾಕ್ಕೊಂಡು ಅದ್ರ ಮೇಲೆ ಒಂದು ಬನ್ ಹಾಕಿ ಮತ್ತೆ ಕೂದಲನ್ನ ತೆಗೆದು ಸ್ವಲ್ಪ ರೌಂಡಿಗೆ ಈ ಕಡೆ ಸ್ಪ್ರೆಡ್ ಮಾಡೋದು, ಮತ್ತು ಅದ್ರ ಮೇಲೆ ಮತ್ತೆ ಇನ್ನೊಂದು ರಬ್ಬರ್ನ ಹಾಕೋದು. ಆ ರೀತಿಯಾಗಿ ಮಾಡಿ ಹಾಕಿದ್ದೀನಿ. ಚೆನ್ನಾಗೇನೋ ಬಂದಿತ್ತು. ಸೊ ಟಿಕ್ಟಾಕ್ಸ್ನ ಜಾಸ್ತಿ ಯೂಸ್ ಮಾಡಿದ್ದೆ. ಪಾಪ ಎಷ್ಟು ನೋವಾಗಿತ್ತೋ ಏನೋ ಗೊತ್ತಿಲ್ಲ ಅವಳಿಗೆ. ಏನೋ ನೋವು ಅಂತ ಏನೂ ಅನ್ನಲಿಲ್ಲ, ಆರಾಮಾಗಿ ಕೂತ್ಕೊಂಡು ಹಾಕಿಸ್ಕೊಂಡ್ಳು. ಇನ್ನು ಸ್ವಲ್ಪ ಉದ್ದ ಇತ್ತು ಅಂತ ಇದ್ದರೆ ಕೂಡ ಚೆನ್ನಾಗಿ ಅನಿಸಿರೋದು. ಸೊ ಇದ್ದಿರೋದಕ್ಕೆ ಎಷ್ಟು ಬೇಕೋ ಅಷ್ಟಕ್ಕೆ ನೋಡಿ ಹಾಕಿದ್ದೀನಿ. ರಬ್ಬರನ್ನ ಹಾಕಿಲ್ಲ ನಾನು. ರಬ್ಬರ್ ಯಾಕೆ ಹಾಕಿಲ್ಲ ಅಂತಂದರೆ ಕೂದಲು ಕಟ್ಟಾಗಿಬಿಡುತ್ತೆ, ಹಾಗಾಗಿ ರಬ್ಬರ್ ಹಾಕಿಲ್ಲ ನಾನು. ಪುಟಾಣಿದು ರಿಬ್ಬನ್ಗಳು ಬರುತ್ತಲ್ಲ ಅದನ್ನು ಹಾಕಿದೆ. ಸೊ ಅದನ್ನು ಹಾಕಿರೋದ್ರಿಂದ ಆರಾಮಾಗಿ ಇಟ್ಕೋಬಹುದು, ತುಂಬ ಜಾಸ್ತಿ ಉರಿಯುತ್ತೆ ಅಂತಲೂ ಏನೂ ಇಲ್ಲ. ಸೊ ಇವಾಗ ಫಸ್ಟ್ ಸ್ಟೆಪ್ಪು, ಇವಾಗ ಈ ಥರ ಎಲ್ಲ ಹಾಕ್ಕೊಂಡು ಕೂದಲು ಚಿಕ್ಕ ಕೂದಲು ಇರುತ್ತಲ್ವ ಅದಕ್ಕೆಲ್ಲ ಒಂದೊಂದು ಅಪ್ಗಳನ್ನ ಅಂದರೆ ಟಿಕ್ಟಾಕ್ನ ಹಾಕ್ಕೊಂಡು ಬಂದೆ. ಸೊ ಈ ರೀತಿಯಾಗಿ ಎಲ್ಲ ಕೂದಲು ಹಾರಾಡದೇ ಇರೋ ಥರ, ಬಿಚ್ಕೊಳ್ದೇ ಇರೋ ಥರ ಒಂದು 3 ರೌಂಡಿಗೂ ಹಾಕ್ಕೊಂಡ್ಬಿಟ್ಟೆ. ಪುಟಾಣಿ ಕೂದಲಲ್ವಾ, ಒಂದು ಹತ್ರ ಎಲ್ಲಾದರೂ ಬಿಚ್ಕೊಂತು ಅಂತಂದರೆ ಮತ್ತೆ ಎಲ್ಲ ಕಡೆನೂ ಬಿಚ್ಕೊಂಡ್ಬಿಡುತ್ತೆ. ಹಾಗಾಗಿ ಕೂದಲು ಉದ್ದ ಇತ್ತು ಅಂತಂದರೆ ಒಂದೇ ಸಲ ಬಾಚ್ಕೊಂಡ್ರೆ ಎಲ್ಲ ಕೂದಲು ಸಿಕ್ಕಾಕೊಳ್ಳುತ್ತೆ. ಇದರಲ್ಲಿ ಏನಿಲ್ಲ, ಪುಟಾಣಿ ಪುಟ್ ಕೂದಲುಗಳಿರುತ್ತಲ್ವ. ಸೊ ಈ ರೀತಿ ರಿಬ್ಬನ್ ಹಾಕಿ ಇವಾಗ ಅದರಲ್ಲೇ ಒಂದು ರೌಂಡದು ಇತ್ತು, ಲಿಂಕ್ ಇತ್ತು. ಸೊ ಅದನ್ನು ಹಾಗೆ ಅವಳ ಜುಟ್ಟಲ್ಲಿ ಸಿಕ್ಕಾಕ್ಬಿಟ್ಟು ಇದ್ರ ಮೇಲೆ ಇವಾಗ ಬನ್ ಹಾಕ್ತೀನಿ. ಜಡೆಗೆ ಸೇರಿಸಿ ಕಟ್ಬೋದು, ಆದರೆ ಇವಳಿಗೆ ಜಡೆ ಅಷ್ಟು ಬರೋದೇ ಇಲ್ವಲ್ಲ, ಚಿಕ್ಕ ಪುಟಾಣಿ ಇರೋದಲ್ವ. ಹಾಗೆ ಬನ್ ಹಾಕಿ ಈ ಥರ ಕೂದಲನ್ನ ಸ್ವಲ್ಪ ಅದ್ರ ಮೇಲೆ ಸ್ಪ್ರೆಡ್ ಮಾಡಿದೆ, ಎಷ್ಟಾಗುತ್ತೆ ಅಷ್ಟು ಸ್ಪ್ರೆಡ್ ಮಾಡಿಬಿಟ್ಟು ಇದಕ್ಕೂ ಕೂಡ ಹಾಗೆ ಒಂದು ಟಿಕ್ಟಾಕ್ನ ಹಾಕಿದೆ. ರಬ್ಬರ್ ಏನಾದರೂ ಬಿಚ್ಕೊಂತು ಅಂತಂದರೆ ಪೂರ್ತಿ ಜಡೆ ಬಿದ್ದೋಗ್ಬಿಡುತ್ತೆ. ಸ್ಕೂಲಲ್ಲೆಲ್ಲ ಹ್ಯಾಂಡ್ಲ್ ಮಾಡೋಕ್ಕಾಗಲ್ಲ ಅವಳಿಗೆ, ಬಿಚ್ಚೋದ್ರೆ ಎಲ್ಲ ಮಕ್ಕಳನ್ನು ನೋಡ್ಕೋಬೇಕು, ಟೀಚರ್ಸ್ ಕೂಡ, ಅದು ಕಷ್ಟ ಆಗುತ್ತೆ ಅಂತ ಹೇಳಿ ಈ ರೀತಿಯಾಗಿ ಟಿಕ್ಟಾಕ್ನೆಲ್ಲ ಹಾಕಿ ಅದ್ರ ಮೇಲೆ ಮತ್ತೆ ಇನ್ನೊಂದು ದೊಡ್ಡದು ರಿಬ್ಬನ್ ಹಾಕಿದೆ. ಸೊ ನೀಟಾಗಿ
ಕೂತ್ಕೊಂಡಿತ್ತು. ಸೊ ನೋಡ್ತಾ ಇರ್ಬೋದು ಇವಾಗ ನೀಟಾಗಿ ಇದನ್ನೆಲ್ಲ ಸೆಟ್ ಮಾಡಿದ್ದೀನಿ. ಅಂದರೆ ಅವಳು ಜಾಸ್ತಿ ಓಡಾಡಿದ್ರು ಕೂಡ ಬಿದ್ದೋಗಬಾರ್ದು, ಆ ರೀತಿಯಾಗಿ ಟಿಕ್ ಟಾಕ್ಸಲ್ಲೇ ಎಲ್ಲನೂ ಹಾಕಿದ್ದೀನಿ. ಏರ್ ಪಿನ್ ಹಾಕಿಲ್ಲ. ಆಮೇಲೆ ಚುಚ್ಚುತ್ತೆ ಹಾಗೆ ಹೀಗೆ ಅಂತ ಎಲ್ಲ ಇರಿಟೇಷನ್ ಮಾಡ್ಕೊಳ್ಳೋದು ಜಾಸ್ತಿ ಅಂತ ಹೇಳಿ ಇವಾಗ ಚಾವಲಿನೂ ಕೂಡ ಹಾಕಿ ಲಾಸ್ಟಲ್ಲಿ ಒಂದು ಈ ರೀತಿಯಾಗಿ ಟೈಟಾಗಿ ರಿಬ್ಬನ್ ಹಾಕಿದ್ದೀನಿ. ಅಂದರೆ ಸ್ವಲ್ಪ ಟೈಟ್ ಅಂದರೆ ಕೂದಲೆಲ್ಲ ಸಿಕ್ಕಾಕೊಳ್ಳುತ್ತಲ್ಲ, ಆ ಥರದ್ದು ಹಾಕಬೇಡಿ. ನಾರ್ಮಲ್ ನಾವು ರಿಬ್ಬನ್ಗಳು ಹಾಕೋತೀವಲ್ವ ಆ ಥರದನ್ನು ಹಾಕಿ ಸ್ವಲ್ಪ ಮುಂದೆ ಬೈತಲೇ ಹಾಕಬೇಕು ಅಂತ ಹೇಳಿ ಈ ರೀತಿ ಪಾರ್ಟಿಷನ್ ಮಾಡಿಕೊಂಡು ಅದನ್ನು ರೋಲ್ ಮಾಡಿ ಟಿಕ್ ಟಾಕ್ ಹಾಕಿದ್ದೆ. ಇವಾಗ ಅವಳಿಗೆ ಬೈತಲೆ ಹಾಕ್ತಾಯಿದ್ದೀನಿ 3 ಸ್ಟೆಪ್ದು. ಮತ್ತು ಅವಳಿಗೆ ಮೂಗುತಿ ಹಾಕೋದು ಬೇಡ ಅಂತ ಅಂದ್ಲು. ಅದಾದಮೇಲೆ ಹಾಕಮ್ಮ ಅಂತ ಅಂದ್ಲು. ಆಮೇಲೆ ಬೇಡ ಸುಮ್ಮನೆ ಆಮೇಲೆ ಕಿರಿಕಿರಿ ಮಾಡ್ಕೋತಾಳೆ ಅಂತ ಹೇಳ್ಬಿಟ್ಟು ಇದನ್ನಿಷ್ಟನ್ನೇ ಹಾಕ್ತಾಯಿದ್ದೀನಿ. ಇದು ಒಂದು 60 ರುಪೀಸ್ ಏನು, ನಾರ್ಮಲ್ ಬ್ಯಾಂಗಲ್ ಸ್ಟೋರ್ಸಲ್ಲೆಲ್ಲ ಸಿಗುತ್ತೆ ಚಿಕ್ಕ ಮಕ್ಕಳಿಗೆ ಹಾಕೋದಕ್ಕೆ. ಇದು ಚೆನ್ನಾಗಿ ಹ್ಯಾಂಗ್ ಕೂಡ ಮಾಡ್ಬೋದು, ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ ಅಷ್ಟು ನೀಟಾಗಿ ಕೂದಲೆಲ್ಲ ಸೆಟ್ ಆಗಲ್ಲ, ಯಾಕಂದರೆ ಬೇಬಿ ಹೇರ್ಸ್ ಚಿಕ್ಕ ಚಿಕ್ಕದೇ ಇರುತ್ತಲ್ವ. ಸೊ ಹಾಗೆಯೇ ನೋಡಿ ಟಿಕ್ ಟಾಕಲ್ಲೇ ಎಲ್ಲದನ್ನು ಸೆಟ್ ಮಾಡಿ ಹೇರ್ ಸ್ಟೈಲ್ ಅಂತೂ ಕಂಪ್ಲೀಟ್ ಮಾಡಿದ್ದೀನಿ. ಇವಾಗ ವೇಲ್ ಹಾಕಬೇಕು. ಡ್ರೆಸ್ಸು ಇನ್ನೂ ಒಂದಿತ್ತು, ಅದು ಲಾಂಗ್ ಆಗುತ್ತೆ, ಅವಳಿಗೆ ಓಡಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಶಾರ್ಟ್ ಇರೋದನ್ನು ಹಾಕಿದ್ದೀವಿ. ಇವಾಗ ವೇಲ್ ಹಾಕ್ತಿದ್ದೀನಿ. ವೇಲ್ನ ನಾನು ರಾತ್ರಿಯೇ ಪಿನ್ ಮಾಡಿ ಇಟ್ಕೊಂಡಿದ್ದೆ ಈ ರೀತಿಯಾಗಿ, ಬೆಳಗ್ಗೆ ಟೈಮ್ ಆಗುತ್ತೆ ಅಂತ ಹೇಳಿ. ಸೊ ಈಗ ಹಾಗೆ ಚಾವಲಿ ಹಾಕಿದ್ದೀನಲ್ವ, ಅಲ್ಲಿಗೂ ಕೂಡ ಪಿನ್ ಹಾಕ್ತೀನಿ. ಅದಕ್ಕೂ ಮುಂಚೆ ಸ್ವಲ್ಪ ಹೂವೆಲ್ಲ ಇಲ್ಲ ಅಂತಂದರೆ ಚೆನ್ನಾಗಿ ಕಾಣಿಸಲ್ಲ ಅಲ್ವಾ, ಹಾಗಾಗಿ ನಾನು ಒಂದು ಆರ್ಟಿಫಿಷಿಯಲ್ದೇ ಫ್ಲವರ್ದು ಒಂದು ಇತ್ತು, ಅದನ್ನು ಈ ರೀತಿಯಾಗಿ ಹಾಕಿದೆ. ಸ್ವಲ್ಪ ನೋಡೋದಕ್ಕೆ ಲುಕ್ಕಾಗಿ ಕಾಣಿಸುತ್ತೆ ಅಂತ ಹೇಳಿ. ಸೊ ನೀಟಾಗಂತೂ ಹೇರ್ ಸ್ಟೈಲ್ ಚೆನ್ನಾಗಿ ಬಂದಿತ್ತು. ನೋಡೋದಕ್ಕೂ ಕೂಡ ಪುಟ್ಟದಾಗಿ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಅವಳ ಡ್ರೆಸ್ ಕಾಂಬಿನೇಷನ್ನು ಹಾಗೆ ಜ್ಯುವೆಲ್ಸು ಮತ್ತು ಹೇರ್ ಸ್ಟೈಲ್ ಎಲ್ಲ ಚೆನ್ನಾಗಾಗಿತ್ತು. ನೀವು ಫೈನಲಾಗಿ ನೋಡಿ ಹೇಗಾಯಿತು ಅಂತ ಹೇಳಿ ಕಮೆಂಟ್ ಮಾಡ್ಬೋದು. ಯಾರಾದರೂ ಮಕ್ಕಳಿಗೆ ಹೇರ್ ಸ್ಟೈಲ್ ಮಾಡೋದಕ್ಕಾಗಲ್ಲ, ಕೂದಲು ಚಿಕ್ಕಗಿದೆ ಅಂತಂದರೆ ಈ ಒಂದು ಟ್ರಿಕ್ಸ್ನ ಯೂಸ್ ಮಾಡ್ಕೋಬಹುದು. ಸೊ ಅದಕ್ಕೋಸ್ಕರನೇ ಶೇರ್ ಮಾಡಿದ್ದೀನಿ. ತುಂಬಾ ಇಷ್ಟಪಟ್ಟಳು, ಚೆನ್ನಾಗಿ ರೆಡಿ ಆಗಿದ್ದಕ್ಕೂ ಖುಷಿಯಾಯಿತು. ಹಾಗೆ ಸ್ಕೂಲಲ್ಲೂ ಕೂಡ ಚೆನ್ನಾಗಿದೆ ಅಂತ ಹೇಳಿ ಕಮೆಂಟ್ನ ಮಾಡಿದ್ರು. ಇವಾಗ ಈ ರೀತಿಯಾಗಿ ನಾನು ಇದಕ್ಕೆ ಒಂದು ಪಿನ್ನ ಹಾಕಿ ಇಲ್ಲಿ ಸೆಟ್ ಮಾಡ್ತೀನಿ. ಹಾಗೆ ಮುಂದೆ ಪಿನ್ ಹಾಕ್ತೀನಿ, ಅಂದರೆ ಹಾಗೆ ಬಿಟ್ಟರೆ ಅವಳಿಗೆ ಕ್ಯಾರಿ ಮಾಡೋದಕ್ಕಾಗೋದಿಲ್ಲ ಅಲ್ವಾ, ಹಾಗೆ ಮುಂದೆ ಕೂಡ ಪಿನ್ ಹಾಕಿ ಸೆಟ್ ಮಾಡ್ತೀನಿ. ಇಷ್ಟನ್ನೆಲ್ಲ ಮಾಡೋಷ್ಟರೊಳಗಡೆ 1 ಅವರ್ ಏನೋ ಆಯಿತು. ಸೊ ಬೇಗ ಬೇಗ ಅವಳು ಕೂತ್ಕೊಂಡು ಮಾಡಿಸ್ಕೊಂಡ್ಳು. ಕೆಲವೊಂದು ಟೈಮಲ್ಲಾದರೆ ಅವಳು ಈ ರೀತಿ ಮೇಕಪ್ ಮಾಡಿಸ್ಕೊಳ್ಳಲ್ಲ, ನಂಗೆ ಅದು ಬೇಡ ಇದು ಬೇಡ ಅಂತ ಎಲ್ಲ ಹೇಳ್ತಾಳೆ. ಅವ್ರ ಟೀಚರ್ ಹೇಳಿದರು ರಾಧೆ ಮಾಡಿ ಗರ್ಲ್ಸಿಗೆಲ್ಲ, ಕೃಷ್ಣನ್ ಮಾಡಿ ಬಾಯ್ಸಿಗೆ ಅಂತ ಹೇಳಿ. ಸೊ ಹಾಗಾಗಿ ಅವ್ರ ಟೀಚರ್ ಹೇಳಿದ್ದಕ್ಕೆ ಅವಳು ಸುಮ್ಮನೆ ಇದ್ಲು. ಮತ್ತು ಸ್ಕೂಲೆಲ್ಲ ಮುಗಿಸ್ಕೊಂಡು ಬಂದ್ರೂ ಕೂಡ ಅವಳು ಯಾವುದೇ ರೀತಿ ಹಾಳು ಮಾಡ್ಕೊಂಡಿಲ್ಲ. ಒಂದು ಜ್ಯುವೆಲ್ಸ್ ಆಗಿರ್ಬೋದು ಏನೂ ಕೂಡ ಹಾಳು ಮಾಡ್ಕೊಂಡಿರಲಿಲ್ಲ. ತುಂಬ ಚೆನ್ನಾಗೇ ಇಟ್ಕೊಂಡಿದ್ಲು ಎಲ್ಲದನ್ನು ಕೂಡ. ಎರಡನ್ನೂ ಕೂಡ ಒಂದೇ ಸೆಟ್ ಹಾಕಿದ್ರೆ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳಿ ಒಂದು ಕಡೆ ಸೈಡ್ದು ಸ್ವಲ್ಪ ಕೆಳಗಡೆ ಹಾಕ್ತೆ, ಒಂದು ಕಡೆ ಸೈಡ್ದು ಸ್ವಲ್ಪ ಮೇಲ್ಗಡೆ ಹಾಕ್ತೆ. ನೋಡಿದೆ ಹೆಂಗೆ ಕಾಣಿಸುತ್ತೆ ಅಂತ ಹೇಳಿ. ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಅವಳಿಗೆ. ಕೈಯೆಲ್ಲ ಆಡ್ಸೋದಕ್ಕಾಗೋದಿಲ್ಲ, ಕೂರೋದಕ್ಕಾಗೋದಿಲ್ಲ ಅಂತ ಅನ್ನಿಸ್ತು. ಅದಕ್ಕೆ ಸ್ವಲ್ಪ ಬಿಟ್ಟು ಕೆಳಗಡೆ ಹಾಕ್ತೆ ಇದನ್ನು. ಆಮೇಲೆ ಅದನ್ನು ನೀಟಾಗಿ ಮೇಲ್ಗಡೆನೇ ಸೆಟ್ ಮಾಡಿದೆ. ಅಂತೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಅಂತ ಹೇಳಿ. ಮತ್ತು ಕೃಷ್ಣ ಡ್ರೆಸ್ ಮಾಡೋದು ಕೂಡ ಈಸಿ ಏನಲ್ಲ, ಅದು ಕೂಡ ಟಫ್ ಅಂತಲೇ ಅನಿಸುತ್ತೆ. ಯಾಕಂದರೆ ಇವರಿಗೆ ಫುಲ್ ಎಲ್ಲ ಡ್ರೆಸ್ ಹಾಕಿ ಜ್ಯುವೆಲ್ಸ್ ಹಾಕ್ಬೋದು, ಆದರೆ ಮಕ್ಕಳಿಗೆ ಯಾವ ಥರ ಕಾಸ್ಟ್ಯೂಮ್ ಹಾಕೋದು ಅನ್ನೋದೇ ಕಷ್ಟ ಆಗೋಗ್ಬಿಡುತ್ತೆ. ಸೊ ಫೈನಲಾಗಿ ನನ್ನ ಮಗಳಿಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಯಾರೆಲ್ಲ ರಾಧಾಕೃಷ್ಣ ಕಾಸ್ಟ್ಯೂಮ್ಸ್ನ ಮಕ್ಕಳಿಗೆ ಹಾಕಿದ್ರಿ ಅದನ್ನು ಕಮೆಂಟ್ ಮಾಡಿ. ಮತ್ತು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅನ್ಕೋತೀನಿ. ಮತ್ತು ಕೆಲವೊಬ್ಬರು ಅಮ್ಮನೂ ಕೂಡ ಸ್ಕೂಲಿಗೆ ರಾಧೆ ಥರ ಆಗಿರಲಿ, ಕೃಷ್ಣಂಗೆ ಅಮ್ಮ ಥರ ಕಾಸ್ಟ್ಯೂಮ್ ಹಾಕ್ಕೊಂಡು ಹೋಗಬೇಕು ಅಂತ ಇರುತ್ತೆ. ನನ್ನ ಮಗಳ ಸ್ಕೂಲಲ್ಲಿ ಆ ಥರ ಏನಿರಲಿಲ್ಲ, ಮಕ್ಳಿಗೆ ಮಾತ್ರ ಕಾಂಪಿಟೇಷನ್ ಇತ್ತು. ಕಾಂಪಿಟೇಷನ್ ಅಂತ ಏನಿಲ್ಲ, ಸೊ ಸುಮ್ಮನೆ ಹಾಗೆ ಎಲ್ರಿಗೂ ಕೂಡ ಡ್ರೆಸ್ ಹಾಕ್ಕೊಂಡು ಬರೋದಕ್ಕೆ ಅಂತ ಹೇಳಿದರು. ಈ ರೀತಿಯಾಗಿ ಒಂದು ಮೇಲ್ ಹಾಕಿ ಈ ಥರ ಕೆಳಗಡೆ ಬಿಟ್ಟೆ. ಸೊ ಅವಳಿಗೂ ಕೂಡ ಓಡಾಡೋದಕ್ಕೆ ಈಸಿ ಅನಿಸುತ್ತೆ, ಕುತ್ಕೊಂಡಾಗೆಲ್ಲ ಸಿಕ್ಕಾಕೊಳ್ಳಲ್ಲ ಅಂತ ಹೇಳಿದೆ. ಹಾಗೆ ನಾನು ಈ ಒಂದು ವಿಡಿಯೋದಲ್ಲಿ ನನ್ನ ಮಗಳಿಗೆ ಡ್ರೆಸ್ನ ಮಾಡಿರೋದು ಹಾಗೆ ಮೇಕಪ್ನ ಹೇಗೆ ಮಾಡಬಹುದು ಅಂತ ಹೇಳಿ ತೋರಿಸಿದ್ದೀನಿ. ವಿಡಿಯೋ ಇಷ್ಟ ಆದರೆ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ವರೆಗೂ ಕೂಡ ಶೇರ್ ಮಾಡಿ. ಹಾಗೆ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಈ ರೀತಿಯಾಗಿ ಎಲ್ಲ ಮೇಕಪ್ ಎಲ್ಲ ಆಯಿತು. ಸೊ ಒಂದು ಸೊಂಟದ ಪಟ್ಟಿನ ಹಾಕಿದೆ. ಸೊಂಟದ ಪಟ್ಟಿ ಅಂದರೆ ಅವಳು ಸೊಂಟಕ್ಕೆ ಆಗೋಷ್ಟಿರಲಿಲ್ಲ, ನನ್ನದೇ ಲಾಂಗ್ ಸರ ಇತ್ತು, ಅದನ್ನು ಸೊಂಟಕ್ಕೆ ಹಾಕಿ ಸ್ವಲ್ಪ ಹಿಂದೆ ಕಟ್ಟಿದೆ. ಮತ್ತು ಅವಳು ಓಡಾಡ್ತಾ ಇದ್ದರೆ ಬಿದ್ದೋಗುತ್ತೆ ಅಂತ ಹೇಳಿಬಿಟ್ಟು ಈ ರೀತಿ ಟೈಟ್ ಮಾಡಿ ಕಟ್ಟಿದೆ. ನೋಡಿದೆ ಹೆಂಗೆ ಕಾಣಿಸುತ್ತೆ ಅಂತ ಹೇಳಿ. ನನಗನ್ಸಿರೋ ಪ್ರಕಾರ ಇಷ್ಟು ಮೇಕಪ್ಪಲ್ಲಿ ನನ್ನ ಮಗಳಿಗೆ ಚಾವಲಿ ಸ್ವಲ್ಪ ಉದ್ದ ಇರಬೇಕಾಗಿತ್ತು ಅನಿಸ್ತು. ಇಟ್ಸ್ ಓಕೆ, ಚೆನ್ನಾಗಿದೆ ಅದನ್ನು ಕೂಡ. ಫೈನಲಾಗಿ ಫುಲ್ಲು ರೆಡಿ ಆದಳು ನಮ್ಮ ಪುಟ್ಟ ರಾಧೆ. ಸೊ ಹೀಗಿದ್ದಾಳೆ ಅವಳು. ಊಟ ತಿಂದೇ ಇಲ್ಲ, ಏನೂ ತಿನ್ನಲಿಲ್ಲ, ಹಾಗೆ ಹೋದ್ಲು.
ಒಂದು ಗುಕ್ಕು ತಿನ್ನಲೇ ಇಲ್ಲ. ಆಮೇಲೆ 2 ಬಿಸ್ಕೆಟ್ ಏನೋ ಕೊಟ್ಟೆ, ಅದಷ್ಟೇ ತಿಂದಳು. ಸೊ ಇವಾಗೆಲ್ಲ ರೆಡಿಯಾಗಿದೆ. ಹಾಗೆ ಹೇರ್ ಸ್ಟೈಲ್ ನೋಡಿದಾಗ ಫ್ರಂಟಲ್ಲಿ ಸ್ವಲ್ಪ ಪ್ಲೇನ್ ಅನ್ನಿಸ್ತಾ ಇತ್ತು. ಸೊ ಹಾಗೆ ನೋಡಿದೆ, ಯಾವುದಾದ್ರೂ ಈ ರೀತಿ ಚಿಕ್ಕದು ಅವಳದು ಕ್ಲಿಪ್ಸ್ ಇರುತ್ತಲ್ವ, ಅದನ್ನು ಹಾಕಿದರೆ ಏನಾದರೂ ಕಾಣಿಸುತ್ತೆ ಚೆನ್ನಾಗಿ ಅಂತ ಹೇಳಿ ಸ್ಟೋನ್ ಇರೋ ಥರದ್ದೊಂದು ಕ್ಲಿಪ್ ಇತ್ತು, ಅದನ್ನು ಹಾಕಿದೆ. ಫೈನಲಾಗಿ ಲುಕ್ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ರೀತಿಯಾಗಿ ನಾಗರು ಆ ಥರದ್ದೆಲ್ಲ ಹಾಕ್ತಾರಲ್ವ, ಆವಾಗ ಆ ಥರದ್ದಲ್ಲಿ ಇದು ಕೂಡ ತುಂಬಾ ಚೆನ್ನಾಗಿ ಸೆಟ್ ಆಯಿತು. ಫೈನಲಾಗಿ ಈ ರೀತಿಯಾಗಿ ಕಾಣಿಸ್ತಾ ಇದ್ದಾಳೆ ಪುಟಾಣಿ ರಾಧೆ. ಹೇಗಿದ್ದಾಳೆ ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಈ ಒಂದು ವಿಡಿಯೋನ ನೋಡಿದ್ದಕ್ಕೆ.